ಎಷ್ಟೊತ್ತಿಂದ ನಿಂತಿದ್ದೀನಿ ನಾನು ದಟ್ಟ ಕಾಡಿನಲ್ಲಿ. ಎಷ್ಟೊತ್ತಿಂದ ನಿಂತಿದ್ದೀನಿ ಇಲ್ಲಿ. ಒಬ್ಬ ಮನುಷ್ಯ ಕೂಡ ಕಾಣಿಸ್ತಾಳ ಇಲ್ಲಿ. ಬಾಯಲ್ಲಿ ಸಿಗರೇಟ್ ಇಟ್ಕೊಂಡು ನಿಂತಿದ್ದೀನಿ ಇಲ್ಲಿ. ಬೆಂಕಿಪಟ್ಟಣ ಅಂತೂ ಪತ್ತೇನೇ ಇಲ್ಲ. ಅಯ್ಯೋ ಅಣ್ಣ, ಯಾರಾದ್ರೂ ಇದ್ದೀರಾ? ಬೆಂಕಿಪಟ್ಟಣ ಸಿಗತ್ತಾ? ಎಕ್ಸ್ಕ್ಯೂಸ್ ಮೀ, ಒಂದು ಸ್ವಲ್ಪ ಕೇಳಿಸ್ಕೋತೀರಾ? ನಿಮ್ಮ ಹತ್ರ ಕಡ್ಡಿಪಟ್ಟಣ ಇದೆಯಾ? ಸ್ವಲ್ಪ ಸಿಗರೇಟ್ ಹಚ್ಕೋಬೇಕಿತ್ತು. ಸಾರಿ, ನಾನು ಸಿಗರೇಟ್ ಎಲ್ಲ ಸಿದ್ದಲ್ಲ. ನನ್ನ ಹತ್ರ ಮ್ಯಾಚ್ ಬಾಕ್ಸ್ ಇಲ್ಲ. ಓ, ಕೇಳಿಸ್ಕೊಳ್ಳಿ ಅಣ್ಣ, ಕೇಳಿಸ್ಕೊಳ್ಳಿ ಸರ್. ನೀವು ಇಷ್ಟು ರಾತ್ರಿಲಿ ಎಲ್ಲಿ ಹೋಗ್ತಾ ಇದ್ದೀರಾ? ನೋಡಿದ್ರೆ ನೀವು ಕಾಣಿಸ್ತಾ ಇಲ್ಲ. ನೀವು ಈಗಷ್ಟೇ ನೀವು ಆಫೀಸಿಂದ... ನಾನು ಮನೆಗೆ ಹೋಗ್ತಾ ಇದ್ದೀನಿ. ನೀವು ಮನೆಗೆ ಹೋಗ್ತಾ ಇದ್ದೀರಾ? ನಿಮ್ಮನೆ ಇಲ್ಲಿಂದ ಎಷ್ಟು ದೂರ ಇದೆ? ತುಂಬ ದೂರ ಇದೆ. ಇಲ್ಲಿಂದ ಅಂತೂ ಸ್ಟೇಷನ್ ಅಂತೂ ಸ್ವಲ್ಪ ದೂರನೇ ಇದೆ. ಲಾಸ್ಟ್ ಟ್ರೈನ್ ಅಂತೂ ಹೋಗೇ ಇರುತ್ತೆ. ನಾನು ಹೋಗ್ತೀನಿ, ನೀವು ಬಿಡಿ. ಕೇಳಿಸ್ಕೊಳ್ಳಿ, ಎಕ್ಸ್ಕ್ಯೂಸ್ ಮೀ ಪ್ಲೀಸ್. ಸಾರಿ ಸಾರಿ ಸಾರಿ. ನಿಮ್ಮ ಹತ್ರ ಅಂತೂ ಕಡ್ಡಿಪಟ್ಟಣ ಇದೆಯಾ? ನನಗೆ ಸಿಗರೇಟ್ ಹಚ್ಬೇಕಿತ್ತು. ನೀವು ಯಾವ ದಾರಿಯಲ್ಲಿ ಹೋಗ್ತಿರಲ್ಲ ಆ ದಾರಿ ಅಂತೂ ಬಂದಾಗಿದೆ. ಆ ದಾರಿ ಅಂತೂ ಬಂದಾಗೋಗಿದೆ. ಇಲ್ಲಿ ಸ್ವಲ್ಪ ದಿನದ ಮುಂಚೆ ಒಂದು ಭಯಂಕರವಾದ ಮರ್ಡರ್ ಆಗಿತ್ತು. ಒಬ್ಬ ವ್ಯಕ್ತಿನ ರಸ್ತೆ ಮಧ್ಯದಲ್ಲೇ ಸಾಯಿಸ್ಬಿಟ್ಟು ಬಿಸಾಕ್ಬಿಟ್ಟಿದ್ರು. ಕೇಳ್ಪಟ್ಟಿದ್ದೀನಿ, ಕೇಳಿಸ್ಕೊಳ್ಳಿ ಅಣ್ಣ, ಕೇಳ್ಪಟ್ಟಿದ್ದೀನಿ ಅವನ ಆತ್ಮ ಈಗಲೂ ಇಲ್ಲೇ ಎಲ್ಲೋ ಓಡಾಡ್ತಾ ಇದೆ ಅಂತ. ಇದಕ್ಕೂ ನನಗೂ ಏನು ಸಂಬಂಧ ಅಣ್ಣ? ನನ್ನ ಪಾಡಿಗೆ ನನ್ನ ದಾರಿಲಿ ನಾನು ಹೋಗ್ತೀನಿ. ನಾನು ಪ್ರತಿದಿನ ಇದೇ ದಾರಿಲೇ ಹೋಗೋದು. ನಿಮ್ಮ ಹತ್ರ ಮಾತಾಡಿ ನನ್ನ ಸಮಯ ವ್ಯರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಹಾಂ, ಸರಿ ಆಯಿತು, ಬರ್ತೀನಿ. ಕೇಳಿಸ್ಕೊಳ್ಳಿ ಅಣ್ಣ, ಒಂದು ನಿಮಿಷ. ಸರಿ ಸರಿ. ನಾನು ಅಂದ್ಕೊಂಡೆ ಇಷ್ಟು ರಾತ್ರಿಯಲ್ಲಿ ಯಾರೋ ಬರ್ತಿದ್ದಾರೆ, ಇಲ್ಲಿಂದ ಹೋಗ್ತಾ ಇದ್ದಾರೆ, ಅದಕ್ಕೆ ತಡೆದು ನಿಲ್ಲಿಸಿದೆ. ಇನ್ಮೇಕಿಂದ ನಿಮಗೆ ಬಿಟ್ಟಿದ್ದು. ಹೋಗೋದೇನೋ ಹೋಗ್ತೀರಾ, ನಂಗೆ ಕಡ್ಡಿಪಟ್ಟಣ ಕೊಟ್ಬಿಟ್ಟು ಹೋಗಿ ಆಯಿತಾ? ನಿಮ್ಮ ಹತ್ರ ಕಡ್ಡಿಪಟ್ಟಣ ಇಲ್ವಾ? ಇಲ್ಲ ಅಣ್ಣ, ನನ್ನ ಹೆಸರೆಲ್ಲ ಹೇಳ್ತಾನೆ ಇದ್ದೀನಿ. ನನ್ನ ಹತ್ರ ಮ್ಯಾಚ್ ಬಾಕ್ಸ್ ಇಲ್ಲ. ನಾನು ಸಿಗರೇಟ್ ಸೇದೋದೇ ಇಲ್ಲ. ನನ್ನ ಮಾತನ್ನ ಕೇಳಿ, ನೀವು ಸಿಗರೇಟ್ ಬಿಟ್ಬಿಡಿ. ಸಿಗರೇಟ್ ಆರೋಗ್ಯಕ್ಕೆ ಹಾನಿಕರ ಆಗುತ್ತೆ. ಓ, ಗೊತ್ತಿದೆ ಅಣ್ಣ. ನನ್ನ ಹೆಂಡ್ತಿನೂ ಅವಾಗವಾಗ ಹೇಳ್ತಿರ್ತಾಳೆ, ಸಿಗರೇಟ್ ಆರೋಗ್ಯಕ್ಕೆ ಹಾನಿಕರ ಆಗತ್ತೆ. ಇವತ್ತೊಂದಿನ ಮಾತ್ರ ಸೇದ್ಬಿಡ್ತೀನಿ ಅಷ್ಟೆ. ಇವತ್ತಿಂದ ಎಲ್ಲ ಬಂದ್, ಇನ್ಯಾವತ್ತೂ ಇಲ್ಲ ಸಾಹೇಬ್ರೆ. ಆದರೆ ಸಾಹೇಬ್ರೆ, ನನ್ನ ಮಾತು ಕೇಳಿ, ನಾನು ಬೇಡ ಅಂತ ಇದ್ದೀನಿ. ಆ ದಾರಿಯಲ್ಲಿ ದಯವಿಟ್ಟು ಹೋಗ್ಬೇಡಿ. ನೀವು ದಿನ ಅದೇ ದಾರಿಲಿ ಹೋಗೋದು ಏನೂ ಆಗಲ್ಲ. ನಾನು ಹೊಡ್ತೀನಿ. ಅಲ್ಲ, ಕೇಳಿಸ್ಕೊಳ್ಳಿ. ಅಕಸ್ಮಾತ್ ಏನಾದರೂ ಆದರೆ ನನಗೇನು ಹೇಳಿಬಿಡಿ ಅಣ್ಣ. ನಾನೊಬ್ಬ ನಾಗರಿಕನಾಗಿ ನನ್ನ ಜವಾಬ್ದಾರಿ ಅದು ಬರುತ್ತಲ್ವಾ. ಆದರೆ ಜನ ಅಂತೂ ಕೇಳೋದೇ ಇಲ್ಲ. ನಾನು ಅವ್ರಿಗೆ ಹೇಳ್ತೇನೆ ಇರ್ತೀನಿ. ಸರಿ ಆಯಿತು. ಆದರೆ ಸಿಗರೇಟ್ ಅಂತೂ ಹಚ್ಚಲೇಬೇಕು ನಾನು. ಅಯ್ಯೋ, ಇವನಂತೂ ಹೊರಟೋದ. ಕಡ್ಡಿಪಟ್ಟಣ ಎಲ್ಲಿ ಸಿಗತ್ತೀಗ? ಎಲ್ಲಿ ಬಿಡಿ, ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಕಾಯ್ತೀನಿ. ಸಿಗ್ಬೋದು. ಕಡ್ಡಿಪಟ್ಟಣ ಸಿಗತ್ತೆ, ಯಾರಿಗೆ ಗೊತ್ತು?
ಎಕ್ಸ್ಕ್ಯೂಸ್ ಮೀ ಅಣ್ಣ, ಸ್ವಲ್ಪ ಕೇಳಿ ಇಲ್ಲಿ. ಹೇಳಿ. ನಾನು ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಅದಕ್ಕೆ ನಾನೇನು ಮಾಡಬೇಕು? ಹೋಗಿ. ಆ್ಯಕ್ಚುಲಿ ತುಂಬ ಕತ್ಲಾಗೋಗಿದೆ, ಮತ್ತೆ ಒಬ್ಬಳೇ ಹೋಗೋದಕ್ಕೆ ಸ್ವಲ್ಪ ಭಯ ಆಗ್ತಾ ಇದೆ. ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ಸ್ಟೇಷನ್ವರೆಗೂ ನನ್ನ ಬಿಡಕ್ಕಾಗತ್ತಾ? ಆದರೆ ನಾನು ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀನಿ. ಸರಿ ಬನ್ನಿ, ಬಿಟ್ಟು ಬರ್ತೀನಿ. ಥ್ಯಾಂಕ್ ಯು ಅಣ್ಣ. ಬನ್ನಿ. ನಿಮ್ಮ ಮನೆ ಎಷ್ಟು ದೂರ ಇದೆ? ಇಲ್ಲಿಂದ 1 ಗಂಟೆ ಆದರೂ ಬೇಕಾಗತ್ತೆ ಹೋಗೋಕ್ಕೆ. ಮತ್ತೆ ನನ್ನ ಫೋನ್ ಕೂಡ ಆಫ್ ಆಗೋಗಿದೆ, ಯಾರನ್ನೂ ಕಾಂಟ್ಯಾಕ್ಟ್ ಕೂಡ ಮಾಡೋಕ್ಕಾಗ್ತಿಲ್ಲ. ಇಷ್ಟು ರಾತ್ರಿಯಲ್ಲಿ ನಿಮಗೆ ಸ್ಟೇಷನಲ್ಲಿ ಟ್ರೈನ್ ಸಿಗುತ್ತಾ? ಗೊತ್ತಿಲ್ಲ, ಒಂದು ವೇಳೆ ಸಿಗಲಿಲ್ಲ ಅಂದರೆ ಸ್ಟೇಷನ್ನ ವೇಟಿಂಗ್ ರೂಮಲ್ಲಿ ವೆಯ್ಟ್ ಮಾಡ್ತೀನಿ. ಬೆಳಗ್ಗೆ ಆಗ್ತಿದ್ದ ಹಾಗೆ ನಾನು ಹೊರಟು ಬಿಡ್ತೀನಿ. ಅಂಕಲ್ ಹೇಳಿದ್ರು ನನಗೆ ಇಲ್ಲೇ ಉಳ್ಕೊ ಅಂತ. ಆದರೆ ಮನೇಲಿ ಅಮ್ಮನಿಗೆ ಹುಷಾರಿಲ್ಲ. ಆದರೆ ನೀವು ಸ್ಟೇಷನಲ್ಲಿ ಇರೋಕ್ಕಾಗುತ್ತಾ? ಕಳ್ಳರೆಲ್ಲ ಇರ್ತಾರೆ. ಮತ್ತು ನಿಮಗೆ ತೊಂದರೆ ಇಲ್ಲ ಅಂದರೆ ನನ್ನ ಜೊತೆ ನೀವು ನನ್ನ ಮನೆಗೆ ಬರ್ಬೋದು. ಸ್ಟೇಷನಲ್ಲಿ ಉಳ್ಕೊಳ್ಳೋ ಬದಲು ನಮ್ಮನೇಲಿ ಆರಾಮಾಗಿರ್ಬೋದಲ್ಲ. ನಂದು ಫ್ಯಾಮಿಲಿ ಇದೆ. ಆದರೆ ಆ ಥರ ಏನೂ ಇಲ್ಲ, ಯೋಚನೆ ಮಾಡಬೇಡಿ. ನಮ್ಮ ಮನೇಲಿರೋರು ಆ ಥರ ಅಲ್ಲ, ಎಲ್ರೂ ಅವ್ರು ಒಪ್ಕೋತಾರೆ. ನೀವೆಲ್ಲಿಂದ ಬರ್ತಾ ಇದ್ದೀರಾ? ನಾನಾ ಆಫೀಸಿಂದ. ಇಷ್ಟು ಹೊತ್ತವರೆಗೂ ಆಫೀಸ್? ನನ್ನ ಆಫೀಸ್ 8:30 ತನಕ ಇರುತ್ತೆ. ಓವರ್ ಟೈಮ್ ಮಾಡ್ತಾ ಮಾಡ್ತಾ ಕತ್ಲಾಗ್ಬಿಡುತ್ತೆ. ಬನ್ನಿ.